ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿ ಕೊರಿಯನ್ ಕ್ರೀಮ್ ಚೀಸ್ ಬನ್ ಯಾವ ಥರ ಮಾಡೋದು ಮಕ್ಳಿಗೂ ದೊಡ್ಡವ್ರಿಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟವಾಗಿ ಎಲ್ಲ ತಿಂತಾರೆ. ಸೊ ಬನ್ನಿ ಯಾವ ಥರ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಕ್ರೀಮ್ ತೊಗೊಂಡಿದ್ದೀನಿ, ಫ್ರೆಶ್ ಕ್ರೀಮು ಎರಡೆರಡು ಬನ್, ನಾರ್ಮಲ್ ಬನ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಇವಾಗ ಫ್ರೆಶ್ ಕ್ರೀಮ್ ಏನು ತೊಗೊಂಡಿದ್ದೀನಿ ಒಂದು 4 ಟೇಬಲ್ ಸ್ಪೂನ್ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರು ಚೀಸ್ ತೊಗೋಬೋದು, ನಾನು ಅಮೂಲ್ ಚೀಸ್ ತೊಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು, ಇಲ್ಲಾಂದರೆ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ನಾನಿಲ್ಲಿ ಗ್ರೇಟ್ ಮಾಡಿ ತುಂಬ ಬೇಗ ಮಿಕ್ಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನಿಲ್ಲಿ ಗ್ರೇಟ್ ಮಾಡಿ ಚೆನ್ನಾಗೆ ವಿಸ್ಕ್ ಮಾಡ್ತೀನಿ. ಇದು ನೀವು ಮಾಡಿದಷ್ಟು ಕ್ಲೀನಾಗಿ ನಿಮಗೆ ಸಾಫ್ಟು ಫ್ಲಫಿಯಾಗೂ ಬರುತ್ತೆ. ಸೊ ಇದು ಮಿಷಿನ್ ಇದ್ದರೆ ಮಿಷಿನಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಸೊ ನಾರ್ಮಲ್ ಎಲೆಕ್ಟ್ರಿಕಲ್ಲಿಂದ ನಾನು ನಾರ್ಮಲ್ಲು ಒಂದು ಸ್ಪ್ಯಾಚುಲಾ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಬಟರ್ ಕೂಡ ಹಾಕ್ಕೊಳ್ತೀನಿ, ಇಲ್ಲ ವನಸ್ಪತಿ ಅದಾದರೂ ಮೆಲ್ಟ್ ಮಾಡಿ ಹಾಕ್ಕೋಬೋದು ನೀವು, ಇಲ್ಲ ತುಪ್ಪ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಸೊ ಇದಕ್ಕೆ ಒಂಥರ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ಸೊ ಈ ಬನ್ನಿಗೆ ನಾನು ಇವಾಗ ಸ್ಟಫ್ ಮಾಡೋಕ್ಕೋಸ್ಕರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಸೈಜ್ ಆದರೂ ಕಟ್ ಮಾಡ್ಕೊಳ್ಳಿ ಪಾರ್ಟ್ಸಲ್ಲಿ, ಇಲ್ಲ 6 ಪಾರ್ಟ್ಸಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು. ಕ್ಲೀನಾಗಿ ಕಟ್ ಮಾಡಿಕೊಂಡು, ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ. ಸೊ ನೋಡಿ ಇವಾಗ ಈ ಥರ ಕ್ಲೀನಾಗಿ ಕಟ್ ಆಗಿದೆ. ಸೊ ಇವಾಗ ನಾನು ಏನು ಕ್ರೀಮ್ ಮಾಡಿ ತೋರಿಸಿದ್ದೀನಿ ನಿಮಗೆ, ಇದಕ್ಕೆ ನಾನು ಇದು ಫಿಲ್ ಮಾಡಿದ್ದೀನಿ. ನಿಮ್ಗೆ ಇನ್ನೇನು ಬೇಕಾದರೆ ಇದೇ ಕ್ರೀಮೇ ಹಾಕಬೇಕಂತ ಇಲ್ಲ, ಬೇರೆ ಏನಾದರೂ ನೀವು ಕೆಚಪ್ ಆಗಲಿ ಈ ಥರ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟವಾಗಿ ತಿಂತಾರೆ. ಸೊ ನಾನು ಇಲ್ಲಿ ಕೊರಿಯನ್ ಬನ್ನು ಅಂತಲೇ ನಾನು ಹೆಸರು ಕೊಟ್ಟಿರೋದ್ರಿಂದ ನಾನು ಇವಾಗ ಇದಕ್ಕೆ ಮಾತ್ರ ಕ್ರೀಮು ಚೀಸು ಎರಡೂ ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಫಿಲಪ್ ಮಾಡಿಕೊಡ್ತೀನಿ ಕ್ಲೀನಾಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೋಡಿ ಇದಕ್ಕೆ 4 ಮಾಡಿದ್ದೀನಿ, ಇನ್ನೊಂದಕ್ಕೆ ನಾನು 6 ಪಾರ್ಟ್ಸ್ ಮಾಡಿದ್ದೀನಿ. ಸೊ ಇದಕ್ಕೆ ಮೇಲ್ಗಡೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಕೂಡ ಸ್ಮಿಯರ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸ್ವಲ್ಪ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಬೋದು. ನಾನು ಬರೀ ಕೊತ್ತಂಬರಿ ಜೊತೆ ಒಂಥರ ಟೇಸ್ಟಿಯಾಗಿ ಅದರ ಫ್ಲೇವರ್ ಬರಲಿ ಅನ್ನೋಕ್ಕೋಸ್ಕರ, ನಾನು ಲೀಫಿ ಫ್ಲೇವರ್ ಬರಲಿ ಅನ್ನೋಕ್ಕೋಸ್ಕರ ನಾನು ಅದ್ರ ಜೊತೆಗೆ ಹಾಕಿದ್ದೀನಿ. ಸೊ ನಾರ್ಮಲಾಗಿ ಮನೇಲಿ ಏನಿದೆಯೋ ಅದೇ ಕೂಡ ಹಾಕ್ಕೋಬೋದು, ಅಷ್ಟು ತುಂಬ ಟೇಸ್ಟಿಯಾಗೇ ಇರುತ್ತೆ. ಸೊ ಬನ್ನಿ ಇವಾಗಿದು ಒಂದು ಪ್ಯಾನ್ ಕಡಾಯಿ ತೊಗೊಂಡು ನಾನು ಕ್ಲೀನಾಗೆ ಎಣ್ಣೆನ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನಾರ್ಮಲಾಗಿ ತುಂಬ ಡ್ರೈ ಬೇಡ, ಸೊ ಲೈಟಿಗಿರಲಿ ಅಂತ ನಾನು ಲೈಟಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಅಪ್ಲೈ ಮಾಡಿದ ತಕ್ಷಣ ಇದು ಒಂದೊಂದಾಗಿ ಕ್ಲೀನಿಗೆ ನಿಮ್ಗೆ ಎಷ್ಟು ದೊಡ್ಡ ಕಡಾಯಿ ಇರುತ್ತೆ, ಚಿಕ್ಕದ ಕಡೆ ಅದ್ರ ಪ್ರಕಾರ ಇಡ್ಬೋದು. ಸೊ ನಾನಿಲ್ಲಿ 2 ಇಡಿಸುತ್ತಂತ 2 ಇಟ್ಕೊಂಡು, ಸೊ ಒಂದು 5 ನಿಮಿಷ ಇಲ್ಲ ಒಂದು 3 ನಿಮಿಷ ಇದ್ರೂ ಪರವಾಗಿಲ್ಲ. ಸೊ ಇದು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ನಿಮಗೆ ಚೀಸು ಮೆಲ್ಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ ಚೀಸ್ ಮೆಲ್ಟ್ ಆಗಿರೋದು ಮೇಲೇ ಕ್ಲೀನಾಗೆ ಮೆಲ್ಟ್ ಆಗುತ್ತೆ. ಸೊ ನಾನು ಒಂದು ಮೀಡಿಯಮ್ ಆಗಿ ಒಂದು 4 ಟೇಬಲ್ ಅಷ್ಟೇ ಯೂಸ್ ಮಾಡಿ ನಿಮಗೆ ತರಿಸಿದೆ. ನಿಮಗೆ ಇನ್ನೂ ಜಾಸ್ತಿ ಬೇಕು, ಮಕ್ಕಳು ಚೀಸ್ ತುಂಬ ತಿಂತಾರೆ ಇದ್ದರೆ ಅವ್ರಿಗೂ ಇನ್ನೂ ಜಾಸ್ತಿ ಹಾಕ್ಬೋದು ನೀವು, ಮೇಲೇ ಕ್ಲೀನಿಗೆ ಗೊತ್ತಾಗುತ್ತೆ, ಅವಾಗ ಮೆಲ್ಟ್ ಆಗಿರೋದು ಬರುತ್ತೆ. ಸೊ ನೋಡಿ ಎಷ್ಟು ಕ್ಲೀನಿಗೆ ನಿಮಗೆ ಚೀಸಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಒಳಗಡೆಯಿಂದ. ಸೊ ಇದರಲ್ಲಿ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ, ಏನಂದರೆ ಸೇವ್ ಮಿಕ್ಸರ್ ಇರುತ್ತಲ್ಲ ಅದು ಕೂಡ ನಾನಿವಾಗ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ಖಾರ ಬೂಂದಿ ಅದು ಕೂಡ ನೀವು ಇದಕ್ಕೆ ಏನಾದರೂ ವರ್ಷನ್ ಹಾಕ್ಕೊಂಡು ನೀವು ನಿಮ್ಗೆ ಯಾವ್ದು ಇಷ್ಟನೋ ಸೊ ಅದನ್ನು ಹಾಕ್ಕೊಳ್ಬೋದು. ನೀವು ಇನ್ನೂ ತುಂಬ ಐಟಮ್ಸ್ ಹಾಕ್ಕೋಬೋದು, ಬಟ್ ಸಿಂಪಲ್ಲಾಗಿ ನಾನು ಇಷ್ಟೇ ಇರಲಿ ಅಂದ್ಬಿಟ್ಟು ನಾನು ಸೇವು ಮತ್ತು ಖಾರ ಬೂಂದಿ 2 ಹಾಕಿದ್ದೀನಿ. ಸೊ ಇದನ್ನು ನೀವು ಮಕ್ಕಳಿಗೆ ಕೊಡಿ, ದೊಡ್ಡವರು ತಿನ್ನಿ, ತುಂಬ ಹೈಜಿನಿಕ್ ಆಗಿದೆ. ತುಂಬ ಇದರಲ್ಲಿ ಚೀಸಲ್ಲೂ ತುಂಬ ಒಳ್ಳೆಯದು ಮಕ್ಕಳಿಗೆ, ಕ್ಯಾಲ್ಶಿಯಮ್ ಆಗಲಿ ಪ್ರೋಟೀನ್ ಆಗಲಿ ವಿಟಮಿನ್ಸ್ ಎಲ್ಲ ಥರನೂ ಇರುತ್ತೆ. ಸೊ ಈ ಥರದ್ದೆಲ್ಲ ಒಂದೊಂದು ಮಾಡಿಕೊಟ್ರು ಸಾಯಂಕಾಲ ಹೊತ್ತು ಕಾಫಿ ಟೈಮಲ್ಲಿ, ಸೊ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೂಡ ನೀವು ಮಾಡ್ಕೋಬೋದು, ಇಲ್ಲ ಬ್ರೇಕ್ಫಾಸ್ಟಾಗಿ ಬೆಳಗ್ಗೆನೇ ಮಕ್ಳಿಗೆ ಟಿಫನ್ ಕೊಟ್ಟರು ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.